ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಧ್ಯಾನತಿಮಿರಾಂಧಸ್ಯ ಜಾನಾಂಜನಶಲಾಕಜಾಂ ಚಕ್ಷುರಂ ಮೇಲಿಥಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ವಾರಗಳ ಭವಿಷ್ಯ, ವಾರಗಳ ಫಲ ಅಂತಕ್ಕಂಥ ವಿಚಾರವಾಗಿ ನೋಡ್ತಾ ಇದ್ವಿ. ಯಾವ ವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಸ್ವಭಾವ ಇರ್ತಕ್ಕಂಥ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಬುಧವಾರದಂದು ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ವಿ. ಇಂದಿನ ಸಂಚಿಕೆಯಲ್ಲಿ ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಿದ್ದೇವೆ. ಯಾರ್ಯಾರು ಗುರುವಾರ ಹುಟ್ಟಿದಿರಿ ಕೇಳಿಸ್ಕೋಬೇಕು. ಗುರುವಾರ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವದಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಅತ್ಯಂತ ವಿದ್ವಾನ್ರಾಗಿರ್ತಾರೆ. ವಿದ್ವತ್ವವನ್ನು ಅಭ್ಯಾಸ ಮಾಡಿರ್ತಕ್ಕಂಥವರು, ಆ ಒಂದು ವಿದ್ವತ್ಮುಖಿಯನ್ನಾಗಿ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಹಾಗೇನು ಕೇಳಿದ್ರೆ ಜನಪ್ರಿಯರು ಆಗಿರ್ತಾರೆ, ಜನಪ್ರಿಯರಾಗ್ತಾರೆ. ಹಾಗೂ ಏನು ಕೇಳಿದ್ರೆ ಎಲ್ಲ ಒಂದು ಜನರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥವ್ರು, ದಯಾಮಿಗಳಾಗಿರ್ತಕ್ಕಂಥವ್ರು ಆಗಿರ್ತಾರೆ. ಅದೇ ರೀತಿಯಾಗಿ ಅತ್ಯಂತಹ ಸಂಪತ್ತನ್ನು ಕೂಡ ಗಳಿಸ್ತಕ್ಕಂತಹ ಅವಕಾಶಗಳನ್ನು ಕೂಡ ಹೊಂದಿರ್ತವರಾಗಿರ್ತಾರೆ. ಧನವಾದಿಗಳು ಅಂತ ಕರಿತೇವೆ. ಅದೇ ರೀತಿಯಾಗಿ ಈ ವ್ಯಕ್ತಿಗಳು ಗುರು ಹಿರಿಯರಲ್ಲಿ ಅತ್ಯಂತ ನಂಬಿಕೆಯನ್ನು, ಶ್ರದ್ಧೆಯನ್ನು ಹೊಂದಿರತಕ್ಕಂಥವರು, ದೊಡ್ಡವರನ್ನ ಕಂಡ್ರೆ ಗೌರವ ಕೊಡ್ತಕ್ಕಂಥ ಸ್ವಭಾವವನ್ನು ಹೊಂದಿರ್ತಾರೆ. ಹಾಗೂ ಧರ್ಮ, ದೇವರು, ದೇವಸ್ಥಾನ, ಪೂಜೆ, ಪುನಸ್ಕಾರ, ಆಚಾರ, ವಿಚಾರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುಣಗಳನ್ನು ಹೊಂದವರಾಗಿರ್ತಾರೆ. ಮತ್ತು ಅದರ ಬಗ್ಗೆ ನಂಬಿಕೆ, ಶ್ರದ್ಧೆ ಕೂಡ ಅವರಲ್ಲಿ ಹೆಚ್ಚೆಚ್ಚಾಗಿ ಇರತಕ್ಕಂಥದ್ದು. ಆ ವಿಚಾರವಾಗಿಯೇ ಗುರುವಿನ ಅನುಗ್ರಹ ಅವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದು. ಆ ಮುಖೇನವಾಗಿ ಈ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೆಯ ಹೆಸರು, ಸ್ಥಾನಮಾನವನ್ನು, ಗೌರವವನ್ನು, ಕೀರ್ತಿಯನ್ನು ಪಡ್ಕೊಳ್ತಕ್ಕಂಥ ಅವಕಾಶಗಳು ಈ ವ್ಯಕ್ತಿಗಳಿಗೆ ಸಿಗುತ್ತೆ. ಹಾಗೆ ಮುಂದುವರೆದಾಗ ಈ ಒಂದು ವ್ಯಕ್ತಿಗಳು ತಮ್ಮ ಒಳ್ಳೆಯ ಗುಣದಿಂದ ಎಲ್ಲರನ್ನ ಸೆಳೆದುಕೊಳ್ತಕ್ಕಂತಹ ಆತ್ಮೀಯತೆ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾರೆ. ಅದೇ ರೀತಿಯಾಗಿ ಎಲ್ಲರನ್ನ ಆಕರ್ಷಣೆ ಮಾಡ್ತಕ್ಕಂಥ ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ. ಹಾಗೂ ಆ ಗುಣದಿಂದಲೇ ಕೂಡ ಆ ಕೀರ್ತಿಯನ್ನು ಕೂಡ ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನೋಡಿದಾಗ ಈ ಒಂದು ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಏನು ಕೇಳಿದ್ರೆ ಆಚಾರವಂತರಾಗಿರ್ತಕ್ಕಂಥವರು ಹಾಗೂ ದಾನ ಧರ್ಮವನ್ನು ಮಾಡ್ತಕ್ಕಂಥ ಮನಸ್ಸುಳ್ಳವರಾಗಿರ್ತಾರೆ. ಹೆಚ್ಚೆಚ್ಚು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ತಮ್ಮ ಕೈಯಲ್ಲಿ ಶಕ್ತಿ ಇಲ್ಲದರೂ ಕೂಡ ಆ ಕೆಲಸದಲ್ಲಿ ನಿರತರಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಭಗವಂತ ಈ ವ್ಯಕ್ತಿಗಳಿಗೆ ಅಲ್ಪ ಪ್ರಮಾಣದ ಸಂಪತ್ತನ್ನು ಕೊಟ್ಟರೂ ಸಹಿತ ಅದನ್ನು ದಾನ ಧರ್ಮ ವಿಚಾರದಲ್ಲಿ ಮಾಡಲಿಕ್ಕೆ ಮನಸ್ಸು ಉಳ್ತಕ್ಕಂಥವ್ರು ಈ ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸಮಾಜದಲ್ಲೂ ಕೂಡ ನಾನು ಆಗಲೇ ಹೇಳಿದ ಹಾಗೆ ಈ ವಿಚಾರವಾಗಿ ಒಳ್ಳೆಯ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ತಕ್ಕಂಥದ್ದು. ಹಾಗೆ ಒಳ್ಳೆಯ ಮನಸ್ಸು ಉಳ್ತಕ್ಕಂಥವ್ರು, ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಹಾಗೆ ವಿವೇಕಿಗಳಾಗಿರ್ತಾರೆ. ವಿವೇಕಿಗಳು ಅಂತಂದರೆ ವಿಚಾರವನ್ನು ಮಾಡಿ ಒಂದು ಕೆಲಸವನ್ನು ಮಾಡ್ತಾರೆ ಮತ್ತು ಆ ಕೆಲಸದಲ್ಲಿ ಸಕ್ಸಸ್ಸನ್ನು ಕೂಡ ಕಾಣ್ತಕ್ಕಂಥ ಸ್ವಭಾವ ಇವ್ರದ್ದಾಗಿರುತ್ತೆ. ಒಟ್ಟಾರೆಯಾಗಿ ಬೃಹಸ್ಪತಿವಾರ ಅಂದರೆ ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು, ಆಚಾರಗಳನ್ನು, ವಿದ್ವತ್ತನ್ನು ಏನು ಕೇಳಿದ್ರೆ ತಮ್ಮ ಜೀವನ ಹಾಗೂ ಸಮಾಜಮುಖಿಯಾಗಿ ಅದನ್ನು ಬಳಸ್ಕೊಂಡು ಒಳ್ಳೆಯ ಹೆಸರು, ಸ್ಥಾನಮಾನವನ್ನು ಪಡ್ಕೊಳ್ತಕ್ಕಂಥ ಸ್ವಭಾವ ಈ ಒಂದು ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಾಗಿರುತ್ತೆ. ಇದಿಷ್ಟು ಗುರುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲಗಳು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಏನು ಕೇಳಿದ್ರೆ ನಾವು ಶುಕ್ರವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ಖಂಡಿತವಾಗಲೂ ಹೇಳ್ತೀನಿ. ಹಾಗೂ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಮ್ಮ ಕಮೆಂಟ್ ಮುಖೇನವಾಗಿ ನನಗೆ ತಿಳಿಸ್ಬೋದು. ಹಾಗೂ ನಮ್ಮ ಸನಾತನ ಧರ್ಮದ ಚಾನಲಲ್ಲಿ ಅಂದರೆ ಸನಾತನ 95 ಚಾನಲಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ತಾವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು, ತಮ್ಮ ಸ್ನೇಹಿತರು ಕೂಡ ಅದನ್ನು ಶೇರ್ ಮಾಡ್ತಕ್ಕಂಥ ವಿಚಾರವನ್ನು ಮಾಡಿ. ಯಾಕಂದರೆ ಆ ವಿಚಾರಗಳನ್ನು ತಾವು ಮಾತ್ರ ಬಳಸ್ಕೊಳ್ಳೋದಲ್ಲದೆ ಮತ್ತೊಬ್ಬರಿಗೆ ಸಹಿತ ಒಳಿತಾಗಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸೋ ಮುಖೇನವಾಗಿ ತಾವು ಏನು ಕೇಳಿದ್ರೆ ಈ ಒಂದು ಧರ್ಮದ ಚಾನಲ್ ಏನಿದೆ
ಅಂತಂದರೆ ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನು 4 ಜನರಿಗೆ ತಿಳಿಸ್ತಕ್ಕಂಥದ್ದು, ತಾವು ಕೂಡ ತಿಳಿದುಕೊಳ್ತಕ್ಕಂಥದ್ದು, ಆ ಆಚರಣೆಗಳನ್ನು, ಸಂಸ್ಕಾರಗಳನ್ನು ತಮ್ಮ ಮಕ್ಕಳಿಗೂ ಕೂಡ ಕಲಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕಾ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.